ತಾಲೂಕಿನ ಏರೂರಿನ ಸಿಐಟಿ ಪಬ್ಲಿಕ್ ಸ್ಕೂಲ್ನಲ್ಲಿ ಡೆಂಗ್ಯೂ ಜಾಗೃತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಚಾಲುಕ್ಯ ಆಸ್ಪತ್ರೆ ಸಿಇಒ ಡಾಕ್ಟರ್ ನಾಗಭೂಷಣ್ ಮಾತನಾಡಿದರು. ಎಲ್ಲಿಯೂ ಸಹ ಕೊಳಚೆ ನೀರು ನಿಲ್ಲದಂತೆ ಸ್ವಚ್ಛತೆಯ ಬಗ್ಗೆ ಹೆಚ್ಚು ಗಮನವನ್ನ ನೀಡಬೇಕಾಗಿದೆ. ಡೆಂಗ್ಯೂ ಜ್ವರದ ಬಗ್ಗೆ ಆತಂಕವನ್ನ ಪಡಬೇಕಾಗಿಲ್ಲ. ಡೆಂಗ್ಯೂ ಜ್ವರದ ಮುನ್ಸೂಚನೆಗಳು ಸಾಕಷ್ಟಿದ್ದು ಅವುಗಳು ಕಾಣಿಸಿಕೊಂಡ ಕೂಡಲೇ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದರೆ ಖಂಡಿತವಾಗಿ ಹುಷಾರಾಗಬಹುದು. ನಾವು ಯಾವಾಗ ಅದನ್ನ ಉದಾಸೀನತೆ ತೋರ್ತೀವಿಯೋ ಆಗ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಪ್ರಿನ್ಸಿಪಲ್ ಡಾಕ್ಟರ್ ಷಣ್ಮುಖ ಸೇರಿದಂತೆ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಡೆಂಗ್ಯೂ ಜ್ವರ ಎಂತ ಬರುತ್ತೆ? ಸೊಳ್ಳೆ ಕಚ್ಚೋದ್ರಿಂದ ಬರುತ್ತೆ. ಸೊ ಡೆಂಗ್ಯೂ ಜ್ವರ ಬರದೇ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಸೊಳ್ಳೆಯಿಂದ